ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್. ವೀಕ್ಷಕರೇ, ನಾನು ಇವತ್ತು ಏನು ಒಂದು ಎತ್ತಂಬಾಡಿ ಗ್ರಾಮ ಪಂಚಾಯಿತಿ ಅಂದರೆ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಇಲ್ಲಿಗೆ ಒಂದು ಸಮೀಕ್ಷೆ ಮೇಲೆ ನಾನು ಬಂದಿದ್ದಾಗ ಹಲವಾರು ವಿಚಾರಗಳು ಬೆಳಕಿಗೆ ಬಂದವು. ಏನಪ್ಪ ಅಂದರೆ, ಒಂದು ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಕುಂಠಿತ ಆಗುತ್ತೆ ಅನ್ನುವಂಥದ್ದಕ್ಕೆ ಅಲ್ಲಿನ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ, ಸದಸ್ಯರು, ಇವರೆಲ್ಲರೂ ಕೂಡ ಕಾರಣರಾಗ್ತಾರೆ. ಗಾಂಧೀಜಿಯವ್ರನ್ನ ಫೋಟೋ ಇಟ್ಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಪೂಜೆ ಮಾಡ್ತಾರೆ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಸಾಧ್ಯ ಅಂತ. ಆದರೆ ಇವರು ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ನೋಡಿ. ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡಬೇಕಂತೇಳಿ ಈಗ ಅಲ್ಲಿ ನಾನು ಒಂದು 2-3 ನಿಮಗೆ ತೋರಿಸ್ತಾ ಬರ್ತೀನಿ, ಬನ್ನಿ. ಆ ಪಶುಗಳಿಗೆ ಅಂಥೇಳಿ ಕಟ್ಟಿದ್ದಾರೆ, ತೊಟ್ಟಿಗಳನ್ನ ಕಟ್ಟಿದ್ದಾರೆ. ಆ ತೊಟ್ಟಿಗಳನ್ನ ಪ್ರಾರಂಭದಲ್ಲಿ ಅದಕ್ಕೆ ನೀರು ತುಂಬಿಸಿದ್ದಾರೆ. ಅದ್ರ ಬಗ್ಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಅಷ್ಟು ಹೊರತಾಗಿ. ಅದಾದ ನಂತರ 3-4 ವರ್ಷ, 4-5 ವರ್ಷ ಕಳೆದರೂ ಕೂಡ ಅಲ್ಲಿ ಒಂದು ನೀರು ತುಂಬಿಸೋದು, ಅದನ್ನು ಸ್ವಚ್ಛತೆ ಮಾಡಿಸೋದು ಯಾವುದನ್ನು ಕೂಡ ಇವರು ಮಾಡಿಸಿಲ್ಲ. ಮತ್ತೊಂದು ಊರೊಳಗಡೆ ಏನು ಅಂತರವಳ್ಳಿ ಗ್ರಾಮದೊಳಗಡೆ ಬರ್ತೀವಿ. ಅಂತರವಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮುಂದೆ ಹೋದರೆ ಒಂದು ನಲ್ಲಿ ಟ್ಯಾಂಕ್ ಸಿಗುತ್ತೆ, ಅಂದರೆ ಅದರಿಂದ ನೀರನ್ನು ಬಳಕೆ ಮಾಡುವಂಥ ನೀರಿನ ಟ್ಯಾಂಕು. ಅಲ್ಲೂ ಕೂಡ ಏನು ಪಾಚಿ ಕಟ್ಟಿದೆ, ಅಲ್ಲಿ ಪಕ್ಕದಲ್ಲೇ ಮೋರಿ ಇದೆ. ಈಗ ನೀರನ್ನ ಇಟ್ಕೊಂಡು ಹೋದಾಗ ಅಲ್ಲಿರುವಂಥ ಸೊಳ್ಳೆ ಮತ್ತೊಂದು ಇದಾಗ್ಬೋದು. ಅಲ್ಲಿ ಒಮ್ಮೆ ಏನಾರು ಕಾಲಿಟ್ಟು ಏನಾರು ಜಾರ್ತು ಅಂದರೆ ಅವ್ರಿಗೆ ದೇಹದ ಯಾವುದೇ ಒಂದು ಭಾಗ ಊನ ಆಗ್ಬೋದು ಅಥವಾ ಸಾವಾದರೂ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಈ ವಿಚಾರವಾಗಿ ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಅಧಿಕಾರಿಗಳು ಲೋಕೇಶ್ ಅವರು ಈಗ ಆಲ್ರೆಡಿ ಒಂದು 4-5 ವರ್ಷದಿಂದ ಅದೇ ಪಂಚಾಯತಿಲಿದ್ದಾರೆ. ಹಿಂದೆ ಕೂಡ ನಾನು ಸಂಚಾರಿ ಸತ್ಯ ಪತ್ರಿಕೆ ಮತ್ತು ಚಾನಲ್ಲು ಮತ್ತು ಶ್ರೀಗಂಧ TV ಚಾನಲ್ ಕೂಡ ನಾನು ಕೆಲಸ ಮಾಡುವ ಕೂಡ ಈ ವಿಚಾರವಾಗಿ ಅಮಲಿಂಗೆಯವರಿದ್ದರು, ಅವ್ರ ಗಮನಕ್ಕೂ ಕೂಡ ನಾನು ತಂದು ಇದನ್ನು ಒಂದು ಸುದ್ದಿ ಮಾಡಿದ್ದೆ. ಆಗ ಅನ್ನದಾನಿಯವರು ಶಾಸಕರಾಗಿದ್ದರು, ಅವ್ರ ಗಮನಕ್ಕೆ ತರುವಂಥ ಕೆಲಸ ಎಲ್ಲ ಕೂಡ ಮಾಡಿದ್ದೆ. ಆದರೆ ಇವರು ಯಾವುದೇ ಒಂದು ಎಚ್ಚೆತ್ಕೊಳ್ಳುವಂಥ ಒಂದು ಕೆಲಸ ಯಾವುದೂ ಮಾಡ್ತಾಯಿಲ್ಲ, ಅಭಿವೃದ್ಧಿ ಮಾಡ್ತಾಯಿಲ್ಲ. ಯಾಕೆಂದರೆ ಇನ್ನು ಆನ್ಲೈನ್ ಮಾಹಿತಿ ಆಧರಿಸಿ ಹೋದರೆ ಇವರ ಉಳ್ಕೋಗಳು ಬೇಕಾದಷ್ಟು ಬರ್ತವೆ. ಇನ್ನೇ ಅದನ್ನು ಪ್ರತಿಯೊಂದು ಆನ್ಲೈನಲ್ಲಿ ಇವರು ಏನು ದಾಖಲು ಮಾಡಿರ್ತಾರೆ, ಇಂತಿಂಥ ಅಭಿವೃದ್ಧಿಗೆ ಇಷ್ಟಿಷ್ಟು ಹಣ ಖರ್ಚಾಯಿತು ಅಂತೇಳಿ ಅದನ್ನು ಕೂಡ ನಾನು ನಮೂದು ಮಾಡಿ ನಾನು ಒಂದು ಸುದ್ದಿಯನ್ನು ಮಾಡಿದ್ದೆ. ಆಗಲಾದರೂ ಎಚ್ಚೆತ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗಲೂ ಕೂಡ ಅವರು ಎಚ್ಚೆತ್ಕೊಂಡಿಲ್ಲ. ಈಗಿರುವಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ನಾನು ಕರೆ ಮಾಡಿ ಹೇಳ್ತೀನಿ. ಒಂದು ಬಾರಿ ಮಾತ್ರ ಅಷ್ಟೇ ಅವರು ಕರೆ ಸ್ವೀಕರಿಸಿ ಅದೇನು ಇದು ಮಾಡಿ ಸರ್ ನಮಗೆ ಕೊಡಿ, ನಾವು ಸ್ಟೆಪ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರಿಗೆ ಮತ್ತೆ ಕರೆ ಮಾಡಿದ್ರೆ ನಾನು ಏನು ಸಮೀಕ್ಷೆಗೆ ಹೋಗ್ತೀನಿ, ಅಭಿವೃದ್ಧಿಗಳ ಬಗ್ಗೆ ಒಂದು ಸಮೀಕ್ಷೆ ಮಾಡೋಕ್ಕೆ ಅಂತ ಹೋಗ್ತೀನಿ, ಆಗ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನೇ ತೆಗಿಯಲ್ಲ. ಈ ವಿಚಾರವಾಗಿ ನಾನು ಏನು DS2 ಆನಂದ್ ಸರ್ ಇದ್ದಾರೆ ಮತ್ತು DS1 ಬಾಬು ಸರ್ ಇದ್ದಾರೆ, ಇವ್ರ ಗಮನಕ್ಕೂ ಕೂಡ ನಾನು ತರುವಂಥ ಕೆಲಸ ಮಾಡಿದ್ದೀನಿ. ಇನ್ನು ಅಲ್ಲಿ DKಹಳ್ಳಿಯಿಂದ ಕಳೆದ ವರ್ಷ ನವಂಬರ್ನಲ್ಲಿ ಏನು ನಂಬರ್ 1 ಗ್ರೇಡ್ 1 ಕಾರ್ಯದರ್ಶಿಗಳಿದ್ದಾರೆ, ಅಭಿಷೇಕ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ಕರೆ ಮಾಡಿದ್ರೆ ಕರೆನೇ ಸ್ವೀಕರಿಸಲ್ಲ. ಇನ್ನು ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ಒಂದು ಅಸಹ್ಯ ಪರಿಸ್ಥಿತಿಗಳಾಗ್ಬಿಟ್ಟಿದೆ ಅಂದರೆ, ಜನಗಳನ್ನ ಏನು ಚುನಾಯಿತ ಪ್ರತಿನಿಧಿಗಳನ್ನ ಆರಿಸಿ ಗೆಲ್ತಾರೆ ಓಟ್ ಕೊಟ್ಟು. ಅಲ್ಲೇನಾಗ್ತಾಯಿದೆ ನೋಡಿ, ಅಲ್ಲಿ ಹೆಣ್ಮಗಳು ಭಾಗ್ಯಮ್ಮ ಅಂತೇಳಿ ಆ ಹೆಣ್ಮಗಳು ಅಧ್ಯಕ್ಷರಾಗಿದ್ದಾರೆ ಆ ಎತ್ತಂಬಡಿ ಗ್ರಾಮ ಪಂಚಾಯತಿಲಿ. ಆದರೆ ಅಲ್ಲಿ ದರ್ಬಾರ್ ಮಾಡ್ತಿರೋದು ಅವರು ಯಜಮಾನರು. ಅವ್ರಿಗೂ ಕೂಡ ನಾನು ಕರೆ ಮಾಡಿದ್ದೀನಿ. ಇಲ್ಲ ಸರ್, ಇದು ನನ್ನ ನಂಬರೇ, ಬಟ್ ನನ್ನ ನೆಂಟಿಗೆ ಇದು ಮಾಡಿರುವಂಥದ್ದು, ನಾನೇನು ಅಟೆಂಡ್ ಮಾಡಲ್ಲ, ನಮ್ಮ ಮಿಸ್ಸಸ್ಸೇ ನೋಡ್ಕೊಳ್ಳೋದು. ಅದ್ರ ಬನ್ನಿ ಸರ್, ಒಮ್ಮೆ ನಿಮ್ಮ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ನೋಡೋಣ ಅಂತಂದರೆ, ನೋಡೋಣ ಸರ್, ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಸರ್. ಏನು ಅಭಿವೃದ್ಧಿ ಮತ್ತೆ ಹಾಕಿದೆಲ್ಲ ಈ ಥರ ಆಗಿದೆ, 3-4 ತೊಟ್ಟಿಗಳು ಅದೇ ಥರ ಆಗಿದೆ. ಮತ್ತು ಅಲ್ಲೊಂದು ಯಾವುದೋ ಒಂದು ಮರಿನಲ್ಲಿ ಮಣ್ಗೋರಿಸಿದ್ದಾರೆ, ಅದನ್ನು ಎತ್ತಾಕ್ಸ್ಬೇಕು. ನೀವು ಯಾವುದೋ ಖಾಲಿ ಪ್ರದೇಶಕ್ಕೆ ತಗೊಂಡು ಎತ್ತಾಕ್ಸ್ಬೇಕು ಅದನ್ನು. ಮತ್ತು ಹಾಗೆ ಬಿಟ್ಟರೆ ಮಳೆ ಬರುತ್ತೆ, ಮತ್ತೊಂದು ಯಾವುದೋ ಒಂದು ನೆಲ್ಲಿ ನೀರು ಹರ್ಕೊಂಡು ಬಂತು ಅಂದ್ಕೊಳ್ಳಿ, ಹಳ್ಳಿಗಳಲ್ಲಿ ಗೊತ್ತಲ್ಲ ನಿಮಗೆ, ಮೇಲೆ ತೊಳಿತಾ ಇರ್ತಾರೆ, ಕೆಳಗಡೆ ಹೋಗ್ತಾ ಇರುತ್ತೆ. ಆ ಮಣ್ಣು ಏನಾದ್ರು ಮತ್ತೆ ಆ ಮರೊಳಕ್ಕೆ ಹೋದರೆ ತಿರುಗಿ ಅದಕ್ಕೊಂದು ಬಿಲ್ಲು. ಇದನ್ನು ಹಿರಿಯ ಅಧಿಕಾರಿಗಳು ಗಮನಕ್ಕೂ ಕೂಡ ನಾನು ತಂದಿದ್ದೀನಿ. ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿ, ಹೆಣ್ಮಕ್ಳು ಅಧ್ಯಕ್ಷರಾಗಿದ್ದರೆ ಅವರ ಪತಿ ಅನಿಸ್ಕೊಂಡವರು ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಕಥೆಯಾಗಿದೆ. ಈ ವಿಚಾರವಾಗಿ ಇನ್ನೇನು ಕೂಡ ಇಟ್ನಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಲೋಪದೋಷಗಳ ಬಗ್ಗೆಯೂ ಕೂಡ ಇಂದಿನ ಅವ್ರ ಗಮನಕ್ಕೂ ಕೂಡ ನಾವು ತಂದಿದ್ದು. ದಯಮಾಡಿ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ನೋಡಿ. ಹಿಂದೆ ಇದ್ದರು ಶಾಂತವಲ್ಮನಿ ಮೇಡಮ್ ಅವರು, ದಿವ್ಯಪ್ರಭು ಮೇಡಮ್ ಅವರೆಲ್ಲ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತು ಅಂದರೆ ಇಮ್ಮಿಡಿಯೇಟ್ಲಿ ಸ್ಟೆಪ್ ತೊಗೊಳ್ತಾಯಿದ್ರು. ಈಗಿರುವಂಥ CEO ಆಸಿಫ್ ಅವರು ಏನೂ ಪ್ರಯೋಜನ ಇಲ್ಲ. ಹಲವಾರು ಬಾರಿ ಅವರಿಗೆ
ಕೆಲವು ಗ್ರಾಮ ಪಂಚಾಯತಿಗಳ ವಿಚಾರವಾಗಿ ನಾನು ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಇಲ್ಲ, ಏನು ಸ್ಟೆಪ್ ತಗೊಳ್ತಾ ಇಲ್ಲ. ದಯಮಾಡಿ ಈಗ ಅಲ್ಲಿ ಲೋಕೇಶ್ ಅವರು 4-5 ವರ್ಷ ನಿಂತಿದ್ದಾರೆ, ಅವ್ರ ಸಾಧನೆ ಏನು? ದಯಮಾಡಿ ಆನ್ಲೈನ್ ಮಾಹಿತಿ ಏನಿದೆ ನಿಮಗೆ ಗೊತ್ತು, ಅದು ಜನಸಾಮಾನ್ಯರಿಗೆ ಇದಾಗಬೇಕು ಅಲ್ವಾ? ಯಾಕೆಂದರೆ ಇದು ಯಾರ್ದೋ ಮನೆ ಹಣ ಅಲ್ಲ, ಇದು ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣವನ್ನು ಈ ರೀತಿಯಾಗಿ ನೀವು ಪೋಲ್ ಮಾಡೋದಾದರೆ, ಈಗ ತೊಟ್ಟಿಗಳು ಕಟ್ಸಿದ ಉದ್ದೇಶ ಏನು? ಪಶುಗಳು ನೀರು ಕುಡಿಲಿ ಅಂತ ತಾನೇ, ಅದನ್ನು ಸ್ವಚ್ಛಗೊಳಿಸ್ಬೇಕು. ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೂ 6 ತಿಂಗಳು 3 ತಿಂಗಳು ನೀವು ಮಾಡೋದಾದರೆ ಯಾಕ್ರಿ? ಸ್ವಂತ ಅನುದಾನ ಇಲ್ವಾ? ಸರ್ಕಾರದಿಂದ ಹಣ ಬಿಡುಗಡೆ ಆಗಲ್ವಾ? ನಾಚಿಕೆ ಆಗಬೇಕಂದ್ರೆ ನಿಮಗೆ. ನೋಡೋಣ ಬನ್ನಿ, ಜನಗಳು ಹೇಳ್ತಾರೆ ಇಲ್ಲಿ ಪರಿಸ್ಥಿತಿ ಬಗ್ಗೆ. ಹಿರಿಯ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಕ್ರಮ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನೋಡಿ, ಇಲ್ಲೂ ಒಂದಿದೆ ತೊಟ್ಟಿ, ಎಲ್ಲ ಪಶುಗಳಿಗೆ ಅಂತ ಉಪಯೋಗ ಆಗಲಿ ಅಂತ ಕಟ್ಟಿರೋಂಥ ತೊಟ್ಟಿ. ಇಲ್ಲ ಡೆಮಾಲಿಸ್ ಮಾಡಬೇಕು, ಇಲ್ಲ ಬಂಡವಾಳ ಹಾಕಿ ನೆಲ್ಲ ತೆರಿಗೆ ಹಣ, ಸಾರ್ವಜನಿಕ ತೆರಿಗೆ ಹಣ ಯಾವ ರೀತಿ ಪೋಲ್ ಮಾಡ್ತಾಯಿದೆ ನೋಡಿ. ಇದು ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ವೈಖರಿ. ನೋಡಿ, ಈಗ ಉದಾಹರಣೆಗೆ ಈ ಮೋರಿನಲ್ಲಿ ಮಣ್ಣು ಎತ್ತಾಕಿದ್ದಾರೆ, ಆಯಿತಾ? ಇದು ಎತ್ತಾಕಿದ್ಮೇಲೆ ಇದನ್ನು ಬೇರೆ ಕಡೆ ಇದನ್ನು ಖಾಲಿ ಪ್ರದೇಶಕ್ಕೆ ಹಾಕಬೇಕು. ಈ ಇಲ್ಲೇ ಬಿಟ್ಟರೆ ಏನಾಯ್ತದೆ, ಮಳೆ ಬಂತು ಮತ್ತೆ ಕೊಚ್ಕೊಂಡು ಮತ್ತೆ ಮೋರಿಗೆ ಹೋಗಿ ತುಂಬ್ಕೊಳ್ತದೆ. ಅಲ್ಲಿಗೆ ಪಂಚಾಯತಿ ಹಣ ವ್ಯರ್ಥವಾಗಿ ಖಾಲಿ ಇವರು ಜೋಬೊಳಗೆ ದುಡ್ಡು ಮಾಡಿಕೊಂಡು ಜಾಲಿ ಅಷ್ಟೇ. ಏನು ಮಾಡೋದು ಅಲ್ಲಿಗೆ? ಯಾರು ಹೊಣೆಗಾರರು? ವೀಕ್ಷಕರೇ, ನಾನಿವತ್ತು ಒಂದು ಸಮೀಕ್ಷೆ ಮೇಲೆ ಮಳವಳ್ಳಿ ಭಾಗಕ್ಕೆ ನಾನು ಬಂದಿದ್ದೆ. ಈ ಮಳವಳ್ಳಿ ತಾಲೂಕಿಗೆ ಸೇರಿರುವಂಥ ಒಂದು ಎತ್ತಂಬಡಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಅಂತರಳ್ಳಿ ಗ್ರಾಮಕ್ಕೆ ನಾನು ಬಂದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ತೊಟ್ಟಿ ಇದೆ. ಇವೆಲ್ಲ ಮಾಡುವ ಒಂದು ಸದುದ್ದೇಶ ಅಂದರೆ ಪಶುಗಳಿಗೆ ನೀರು ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತ. ನೋಡಿ, ಯಾವುದೇ ಒಂದು ಕಟ್ಟಡವನ್ನು ನಾವು ಮಾಡಿದ ಮೇಲೆ ಅದು ಒಂದು ಸದುಪಯೋಗ ಆಗಬೇಕು. ಅದನ್ನು ಏನು ಇನ್ಚಾರ್ಜ್ ಆಫೀಸರ್ ಇರ್ತಾರೆ, PDO ಆಗ್ಬೋದು, ಆ ಒಂದು ಚುನಾಯಿತ ಪ್ರತಿನಿಧಿ ಅಧ್ಯಕ್ಷರು ಮತ್ತು ಆಯಾ ಸದಸ್ಯರುಗಳಿಗೆ ಇದೆಲ್ಲ ಒಂದು ಪ್ರಮುಖವಾದ ಜವಾಬ್ದಾರಿ ಇರ್ತದೆ. ಬಂಡವಾಳ ಹಾಕಿ ಬಿಲ್ ತಗೊಂಡು ಆ ದುಡ್ಡನ್ನ ಎತ್ಕೊಂಡು ಇದೆಲ್ಲ ಮಾಡಿ ಅದರ ಒಂದಷ್ಟು ನುಂಗಿರ್ತಾರೆ. ಅದು ಬಿಡಿ, ಇಲ್ಲೆಲ್ಲ ಬೆಳ್ಕೊಂಡೈತೆ, ನೀರಿಲ್ಲ ಏನಿಲ್ಲ, ಆ ನೀರು ಎಲ್ಲ ಹೋಗುತ್ತೆ. ಇದು ಯಾವ ಘನ ಉದ್ದೇಶಕ್ಕೆ ನೀವು ಇದು ಮಾಡ್ತೀರಾ? ಈ ಥರ ಆದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಹೇಗೆ? ದಯಮಾಡಿ ಈಗ ಇರುವಂಥ ಏನು ಮಳವಳ್ಳಿ ಇವರೇ, ದಯಮಾಡಿ ಇದ್ರ ಬಗ್ಗೆ ನೀವು ಸ್ಟೆಪ್ ತಗೋಬೇಕು. ಯಾವುದೇ ಒಂದು ಪಂಚಾಯತಿಗೆ ಹೋಗಲಿ ಸೆಕ್ರೆಟರಿಗಳು ಇರಲ್ಲ, PDOಗಳು ಇರಲ್ಲ. ಆಮೇಲೆ ಹೆಣ್ಮಕ್ಳನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ, ಅವ್ರ ಗಂಡ ದರ್ಬಾರ್ ಮಾಡ್ತಾ ಇರ್ತಾರೆ. ಈ ಸುಖಕ್ಕೆ ಯಾಕ್ರಿ ಇದನ್ನೆಲ್ಲ ಮಾಡ್ತಾರೆ? ಬನ್ನಿ, ಇನ್ನೊಂದಷ್ಟು ಇದೆ, ಎಲ್ಲ ಸಮೀಕ್ಷೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಇದು ಪ್ರಾಥಮಿಕವಾಗಿ ನಾವು ಮಾಡ್ತಾ ಇರುವಂಥದ್ದು. ಏನೇನು ಭ್ರಷ್ಟಾಚಾರ ಮಾಡೋರೆ, ಯಾವ ಒಂದು ಕೆಲಸದ ಮೇಲೆ ದುಡ್ಡುಗಳನ್ನ ತೊಗೊಂಡು ನುಂಗಾಕಿದ್ರೆ ಎಲ್ಲ ಪ್ರತಿಯೊಂದು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ. ಇದು ಏನು A ಗ್ರೇಡ್ ಪಂಚಾಯತಿ ಎತ್ತಂಬಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದೀನಿ. ಮುಂದೆ ಏನೇನಾಗುತ್ತೆ ಪ್ರತಿಯೊಂದು ನಿಮ್ಮ ಮುಂದೆ ನಾನು ಇಡುವಂಥ ಕೆಲಸ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ರಾಜೇಗೌಡ್ರ. ಇದೇ ಊರವರಾ? ಇದೇ ಊರವರು. ಇದೇನಿದು ಅಧ್ವಾನ ಹಿಂಗಾಗಿದೆಯಲ್ಲ? ಏನು ಮಾಡಿಸಿದ್ರು, ಮಾಡಿಸೋದ್ಮೇಲೆ ಒಂದು ವರ್ಷ ಚೆನ್ನಾಗಿತ್ತು, ಆಮ್ಯಾಕ ಎಲ್ಲ ತೆಗೆದ್ಬಿಟ್ಟು ಒಟ್ಟಿನಲ್ಲಿ ದುಡ್ಡು ಎತ್ಕೋಬೇಕಾಯ್ತು ಮಾಡಿಸೋದ್ರಳೆ 3-4 ವರ್ಷ ಸ್ವಚ್ಛತೆ ಇನ್ನೊಂದು ಮತ್ತೊಂದು ಏನಿಲ್ಲ ಹತ್ರ ಬಪ್ಪ. ಅಂದ್ರೆ ಸ್ವಚ್ಛತೆ ಅಂದ್ರೆ ನೀವೇ ಮಾಡ್ಕೋಬೇಕು. ಅಲ್ಲಿ ಅಪ್ಪಾರು ಅವರೆಲ್ಲ ಅವರೇ ನಾಮೇ ಇಲ್ಲಿ ನಿಮ್ಮೆಲ್ಲ ತೆರಿಗೆ ಹಾಕ್ತಾರಲ್ರಿ, ತೆರಿಗೆ ಹಾಕ್ತಾರೆ, ಕೇಳಲ್ವಾ? ಏನ್ ಮಾಡಿರಿ ಹಿಂಗ್ ಮಾಡ್ತಾರಲ್ಲ, ಎಲ್ಲ ಮನೆ ಮುಂದೆ ಒಂದು ಸ್ವಚ್ಛತೆ ಮಾಡ್ಸಲ್ಲ, ಏನು ಮಾಡಲ್ಲ ಇವರು. ಅದಕ್ಕೆ ತೊಳಿದ್ ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಕೈ ಹಾಕಿಲ್ಲ. ಗಿಡಗಳೆಲ್ಲ ಬೆಳ್ಕೊಂಡಿಲ್ಲ, ಬೆಳ್ಕೊಂಡ್ರೆ ಎಲ್ಲ ಗ್ರಾಮ ಪಂಚಾಯತ್ ಮಾಡಿಸ್ಬೇಕು. ಇದನ್ನ ಮಾಡಿಸ್ಬೇಕು ಅವ್ರು ಹೇಳಿ ಮೆಂಬರ್ಗಳು. ಅವರು ಎಷ್ಟು ವರ್ಷ ಆಯ್ತು ಮಾಡಿ? ಸುಮಾರು ಒಂದು 4-5 ವರ್ಷ ಆಯ್ತು. 4-5 ವರ್ಷ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, 4-5 ವರ್ಷ ಆಗಿದೆ ಇವ್ರ ಕೆಲಸಗಳು ಹಿಂಗೆ. ಅಕ್ಕವ್ರೆ, ನೀವು ಅಂಗಡಿ ಇಟ್ಕೊಂಡಿದ್ದೀರಿ ಇಲ್ಲಿ, ನಿಮ್ಮ ಮನೆ ಮುಂದೆ ನಲ್ಲಿಲಿ ತಾವು ಈ ಅವಸ್ಥೆ ಆಗಿದೆ. ಎಷ್ಟು ಈ ವರ್ಷದಲ್ಲಿ ಎಷ್ಟು ಸರಿ ಅಲ್ಲ, ವರ್ಷದಲ್ಲಿ ಎಷ್ಟು ಬಾರಿ ಕ್ಲೀನ್ ಮಾಡ್ತಾರೆ?
ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾವಿಂದ ಹಿಡಿದು PDO ತಾವಿಂದ ಹಿಡಿದು ಕಾರ್ಯದರ್ಶಿಗಳು ಮತ್ತು ಗೆದ್ದಿರುವಂಥ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆಮೇಲೆ ನಿಮ್ಮ ಹತ್ರ ತೆರಿಗೆ ವಸೂಲಿ ಮಾಡ್ತಾರೆ. ನಿಮ್ಮ ಹತ್ರ ತೆರಿಗೆ ವಸೂಲಿ ಮಾಡಿದ್ಮೇಲೆ ಇಲ್ಲಿ ಪ್ರತಿಯೊಂದು ಅನುಕೂಲಕರವಾಗಿರಬೇಕು. ಈಗ ಅಮ್ಮ ನಾನು ಕೇಳ್ದೇನೋ, ಈಗ ಮನೆ ಒಳಗೆ ಒಂದು ವಾರ ತೊಳೆದಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಗಬ್ಬು ಅಂತದೆ ಅಲ್ವಾ. ಈಗ ಮೂಲ ಸೌಕರ್ಯಗಳು ಅಂದರೆ ಈಗ ಮನೇಲಿ ಮಕ್ಕಳು ಮರಿ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ವರ್ಷಕ್ಕೆ ಅಷ್ಟೇ. ಇವ್ರ ಈಗ ಅಲ್ಲ ಅಕ್ಕ, ನಾ ಹೇಳೋದೇನು ಗೊತ್ತಾ, ಇವ್ರ ಮನೆಗಳಲ್ಲೂ ಹಿಂಗೆ ಬಿಟ್ಕೊಳ್ತಾರ ತೊಳೆದೇನೆ, ಇದು ಪ್ರಶ್ನೆ ಅಲ್ವಾ. ಯಾಕೆಂದರೆ ನೀವು ಸಾಮಾನ್ಯ ಜನರು, ಸಾರ್ವಜನಿಕರು, ಅದರಲ್ಲೂ ಪೂರ್ತಿ ಅಥಾರಿಟಿ ಇರೋದು ನಿಮಗೆ. ನೀವು ತೆರಿಗೆ ಕಟ್ಟಿದ್ರೆ ಅವರು ಪ್ರತಿಯೊಂದು ಅಧಿಕಾರ ಮಾಡೋದಕ್ಕೆ ಇನ್ನೊಂದು ಮತ್ತೊಂದು ಅಲ್ಲ ಓಲಿ ಇಲ್ಲಾರ ನೀರು ಸರಿಯಾಗಿ ಬಿಡ್ತಾರ, ಹೆಂಗೆ ನೀರು ಬಿಡ್ತಾರೆ. ಈಗ ಅದನ್ನ ಸ್ವಚ್ಛಗೊಳಿಸ್ಬೇಕಿಲ್ಲ, ಅದನ್ನ ಡೆಮಾಲಿಷ್ ಮಾಡಿ ಬಿಸಾಕ್ಬೇಕು. ಅಮ್ಮ ಬಂದ್ಮೇಲೆ ಈಗ ಹಳದನ್ನ ತೆಗ್ದಾಕ್ಬೇಕು. ಈಗ ಅಲ್ಲಿ ಕೆಲವು ತೊಟ್ಟಿಗಳನ್ನ ಕಟ್ಟೋರೆ ಪಶುಗಳು ಕುಡಿಯೋಕ್ಕೆ ನೀರಿಗೆ ಅಂತ, ಅದೆಲ್ಲ ಅಲ್ಲಿ ನೀರು ಇಲ್ಲ, ಮಣ್ಣು ಇಲ್ಲ, ಎಲ್ಲ ಕಳೆ ಗಿಡಗಳು ಬೆಳ್ಕೊಂಡು ಕೂತವೆ. ಈಗ ಸದ್ಯಕ್ಕೆ ಅಲ್ಲೆಲ್ಲ ಮುತ್ಕೊಳ್ಳೋ ಸೊಳ್ಳೆ ತಿಂಗಳ ನೊಣ ತವಿಂದ ಹಿಡಿದು ಅದ್ರ ಕತೆ ಏನು ಮಾಡೋದು? ಅಲ್ಲ ಕಚ್ಚುತ್ತೆ ಅಕ್ಕ, ಈಗ ಬಂದು ಕಚ್ಚುತ್ತೆ, ಮನೆ ಮಂದಿ ಕಾಯಿಲೆ ಕಸೆ ಬರ್ತವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ. ನೋಡಿ, ಈಗ ಮತ್ತೆ ಇದೇ ಅಂತರವಳ್ಳಿ ಗ್ರಾಮದಲ್ಲಿ ಬಂದಿದ್ದೀನಿ. ಇಲ್ಲೊಂದು ಕುಡಿಯುವ ಟ್ಯಾಂಕ್ ಇದೆ. ಈಗೆಲ್ಲ JJM ಅದೆಲ್ಲ ಮಾಡಿದ್ದಾರೆ, ಬಟ್ ಆ ನಲ್ಲಿ ನೀರಿಲ್ಲ ಅಂಥ ಟೈಮಲ್ಲಿ ಇದೇ ನೀರನ್ನ ಬಳಕೆ ಮಾಡ್ಕೊಳ್ತಾರೆ ಕುಡಿಕೆ ಇಲ್ಲಿ ಹಳ್ಳಿ ಜನ. ನೋಡಿ, ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಬಂದಾಗ ಭಾಳ ಅಚ್ಚುಕಟ್ಟಾಗಿರಬೇಕು, ಆಯಿತಾ. ಎಲ್ಲ ಬಹುತೇಕ ಇಷ್ಟೆಲ್ಲ ಈ ಥರ ಮೋರಿಗಳಲ್ಲೂ ಇದೆಲ್ಲ ಕಟ್ಕೊಂಬಾರ್ದು, ಈ ಥರ ಎಲ್ಲ ಮಿಳ ಅಂತವೆ ಅಲ್ಲೆಲ್ಲ ಹುಳಗಳು, ಇದರಲ್ಲಿ ಬರುವಂಥ ಸೊಳ್ಳೆ ಮತ್ತೊಂದು ಮಗದೊಂದು ಆಗ್ಬೋದು. ಇಲ್ಲೆಲ್ಲ ಪಾಚಿ ಕಟ್ಟಿದೆ. ಇಲ್ಲೇನಾರ ಮಕ್ಕಳು ಹೆಂಗಸರು ಚಿಕ್ಕ ದೊಡ್ಡರ ಬಂದು ನೀರು ಹಿಡಿಯೋಕೆ ಬಂದಾಗ ಈ ಪಾಚಿ ಮೇಲೆ ಜಾರ್ ಬೀಳ್ತು ಅಂತಂದರೆ ಲಕ್ಷಾಂತರ ರೂಪಾಯಿ ತಗೊಂಡೋಗಿ ಆಸ್ಪತ್ರೆಗೆ ಇದು ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಅಧ್ಯಕ್ಷರು ಮಾಡಿದ್ದೆ, ಎಲ್ಲ ಸ್ವಚ್ಛವಾಗಿ ಇದು ಮಾಡಿದ್ದೀವಿ ಸರ್, ಆ ಥರ ಏನಿಲ್ಲ ಹಾಗೆ ಹೀಗೆ ಅಂತಂತಾರೆ. ಅಂದರೆ ಆ ಹೆಣ್ಮಗಳು ಅಧ್ಯಕ್ಷೆ ಭಾಗ್ಯಮ್ಮ ಅಂತ, ಅವ್ರ ಯಜಮಾನರು ಉಸ್ತುವಾರಿ. ಈ ಥರ ಇದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥೆಗಳು. ಹಿರಿಯ ಅಧಿಕಾರಿಗಳು ಕಣ್ಮುಚ್ಕ ಕೂತಿರ್ತಾರೆ. ಯಜಮಾನ್ರೆ, ನೀವೆಲ್ಲ ಇದೇ ಊರವರಾ? ತಮ್ಮ ಹೆಸರು? ಈಗ ಅಣ್ಣ, ನಾನು ಹೇಳೋದೇನು ಗೊತ್ತಾ, ಈಗ ಈ ಸ್ವಚ್ಛತೆ ವಿಚಾರ, ಒಂದು ಅಭಿವೃದ್ಧಿಗಳ ವಿಚಾರ ಬಂದಾಗ, ಆಯಿತಾ, ಪ್ರತಿಯೊಂದಕ್ಕೂ ಇಷ್ಟು ಅಮೌಂಟ್ ಅಂತ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ, ಮತ್ತು ಸ್ವಂತ ಅನುದಾನ ಇರುತ್ತೆ, ಇದರೆಲ್ಲ ಮಾಡಬೇಕಾಗುತ್ತೆ. ಮತ್ತು ಒಬ್ಬರನ್ನ ನೀರ್ಗಂಟಿ ಅಂತ ಅಂದರೆ ವಾಟರ್ ಮ್ಯಾನನ್ನು ಕೂಡ ಇದು ಮಾಡಿರ್ತಾರೆ. ಈಗ ನಾ ಹೇಳೋದೇನೆಂದರೆ, ಈಗ ಪಾಚಿ ಕಟ್ಟೈತೆ, ಏನಾರು ಒಂಚೂರು ಜಾರಿದ್ರೆ ಮೋರಿನ ಇನ್ನೂ ಅದು ಸ್ವಚ್ಛವಾಗಿ ಕ್ಲೀನಾಗಿ ಗೋರ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚಾಯ್ತದೆ. ಮೊದಲೇ ಬಡವರು ಹಳ್ಳಿ ಒಳಗಡೆ ಏನು ಮಾಡಬೇಕು? ಯಾಕೆ ಈ ಥರ ನಿರ್ಲಕ್ಷ್ಯ? ಅಲ್ಲ, ಅವ್ರ ಅಧಿಕಾರಿಗಳು ಅದಂತ ಯಾರವರು ಬಿಲ್ ಕಲೆಕ್ಟ್ರು? ಏನು ಹೆಸರು? ಕುರ್ಸ್ವಾಮಿ ಅಂತ. ಏನು ಹೋಗ್ಲಿ, ಎಷ್ಟು ದಿನಕ್ಕೆ ಒಂದ್ಸರಿ ಇದನ್ನ ಸ್ವಚ್ಛತೆಗೊಳಿಸ್ತಾರೆ? ಸಾಕ 3 ತಿಂಗಳು 4 ತಿಂಗಳು ಮಾಡಿದ್ರೆ 5 ತಿಂಗಳು. ನೋಡಿ, ಯಾಕೆ ಅಂದರೆ ಇಲ್ಲೆಲ್ಲ ಕಣ್ಕಟ್ಟು ವಿದ್ಯೆನಲ್ಲ, ಎಲ್ಲ ನೋಡಿ ಈ ಥರ ಆಗಿದೆ ಅಲ್ಲ. ಕೊನೆ ಪಕ್ಷ ವಾರಕ್ಕೊಂದ್ಸರಿನಾರು ಇದನ್ನು ಸ್ವಚ್ಛ ಮಾಡ್ಬೇಕಲ್ವಾ? ನೋಡ್ರಿ, ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಅಧ್ಯಕ್ಷರೇ ಮತ್ತು ಆಯಾ ಗ್ರಾಮದಲ್ಲಿ ಗೆದ್ದಿರುವಂಥ ಸದಸ್ಯರುಗಳೇ ಮತ್ತು ಮಳವಳ್ಳಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಮತ್ತು CO ಸಾಹೇಬ್ರೆ, ಆಸಿಫ್ ಸಾಹೇಬ್ರೆ, ನೋಡಿ ಈ ಥರ ಇದೆ ಹಳ್ಳಿಗಳಲ್ಲಿ ಪರಿಸ್ಥಿತಿ. ಏನು ಮಾಡ್ತಾಯಿದ್ದೀರಾ? ಅಭಿವೃದ್ಧಿ ಅಧಿಕಾರಿಗಳು ಸಿಗಲ್ಲ, ಕಾರ್ಯದರ್ಶಿಗಳು ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡಲ್ಲ, ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಮೀಟಿಂಗ್ ಇರೋದು 3 ಗಂಟೆಗೆ ಅಂತ ಹೇಳ್ತಾರೆ ಇವತ್ತು. ಅದರಲ್ಲೆಲ್ಲ ಈ ಕತೆ. ನೋಡೋಣ ಮುಂದೆ
ಧನ್ಯವಾದಗಳು ಗೌಡ್ರೆ.